ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾವು ಜಗತ್ತಿನಲ್ಲಿ 3ನೇ ನಂಬರ್ ಬಂದೀವಿ ಈಗ ಸೋಲಾರ್ ಪವರ್ ಜನರೇಷನ್ದಲ್ಲಿ. ಮತ್ತು ನಾವು ಈಗಾಗಲೇ ಡೆಲ್ಲಿ ಹೇಳೋದು, ನಾ ಇದನ್ನು ಪಾರ್ಲಿಮೆಂಟ್ನಲ್ಲೂ ಹೇಳೀನಿ, ಹೊರಗಡೆನೂ ಹೇಳೀನಿ, ಪತ್ರಿಕೆ ಮಾಧ್ಯಮದ ಮೂಲಕ ಹೇಳೀನಿ. ನಮ್ಮದೇನು 2030ಕ್ಕೆ 500 ಗಿಗಾವಾಟ್ ಆಗಬೇಕು ಮತ್ತು 50% ಆಫ್ ದಿ ಪವರ್ ಜನರೇಟೆಡ್ ಇನ್ ಇಂಡಿಯಾ, ಅದು 50% ನಾನ್ ಫಾಸಿಲ್ ಫ್ಯೂಲ್ದಿಂದ ಬರಬೇಕು ಅಂತಿತ್ತು. ಅದನ್ನು ಭಾರತ 5 ವರ್ಷ ಮೊದಲೇ ಅಚೀವ್ ಮಾಡಿದೆ. ಇದು ಮೋದಿಯವ್ರ ನೇತೃತ್ವದ ಬಹುದೊಡ್ಡ ಸಾಧನೆ ಜಗತ್ತಿನಾಗ. ಮತ್ತು ನಾವು 3ನೇ ನಂಬರ್ ಬಂದಿದ್ದೀವಿ. 2024ರಲ್ಲಿ ರಾಜ್ಯದಲ್ಲಿ ಒಟ್ಟು ಮಾರಾಟವಾದ ಯೂರಿಯಾ 11.5 ಲಕ್ಷ ಮೆಟ್ರಿಕ್ ಟನ್, ಧಾರವಾಡದಲ್ಲಿ 29,383 ಮೆಟ್ರಿಕ್ ಟನ್. 2025ರಲ್ಲಿ ಇದುವರೆಗೆ ರಾಜ್ಯದಲ್ಲಿ ಮಾರಾಟವಾದ ಯೂರಿಯಾ 6.55 ಲಕ್ಷ ಮೆಟ್ರಿಕ್ ಟನ್. ಕರೆಂಟ್ ಸ್ಟಾಕು 1.94 ಲಕ್ಷ ಮೆಟ್ರಿಕ್ ಟನ್. ಧಾರವಾಡದಲ್ಲಿ ಇಲ್ಲಿವರೆಗೆ ಮಾರಾಟವಾದ ಯೂರಿಯಾ 19,123 ಟನ್. ಕರೆಂಟ್ ಸ್ಟಾಕು 3,660 ಮೆಟ್ರಿಕ್ ಟನ್. ಹೀಗಾಗಿ ಸರಿಯಾಗಿ ಹಂಚಲಿಕ್ಕೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಈ ಯೂರಿಯಾ ಇತ್ಯಾದಿ ಎಲ್ಲ ರಷ್ಯಾ ಉಕ್ರೇನಿಂದ ಬರಬೇಕು. ಅಲ್ಲಿ ಉಕ್ರೇನ್ ರಷ್ಯಾದ ಪ್ರಾಬ್ಲಮ್ ಆದ್ದರಿಂದ ನಾವು ಬೇರೆ ಬೇರೆ ದೇಶಗಳಲ್ಲಿ ಎಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಅದ ಸಂಪನ್ಮೂಲ ಇದೆ, ಅಲ್ಲಿಂದ ರಿಸೋರ್ಸ್ ಮಾಡಿ ತರಿಸುವಂಥ ಅಗ್ರಿಮೆಂಟು ಆಗಿದೆ, ಅದು ಬರ್ತಾ ಇದೆ. ಹೀಗಾಗಿ ಹೆಚ್ಚುವರಿನೂ ನಾವು ಕೊಡ್ತೀವಿ. ಇಲ್ಲಿವರೆಗೆ ಏನು ಕೇಳಿದ್ರೆ ಅದನ್ನು your timing will be recorded. So take your time, walk slowly now. is 32 minutes 38 seconds. Dipesh Yadav 37 minutes 2 seconds. Kalinga APSI 40 minutes 5 seconds. 30 minutes 27 seconds. Congratulating the 4th finisher Anju and the 5th finisher. ಅಥ್ಲೀಟ್ಸ್ ಲಾಸ್ಟ್ ಟೈಮ್ ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅದನ್ನು ಟೈಮಿಂಗ್ಸ್ ಬಂದಾಗೆ ಗೊತ್ತಾಗ್ತದೆ. ಎಲ್ಲ ಕ್ಯಾಟಗರಿಯಲ್ಲಿ ಮೇಲ್, ಫಿಮೇಲ್, ಆಮೇಲೆ ಏಜ್ ಕ್ಯಾಟಗರಿಯಲ್ಲಿ ಎಲ್ಲದರಲ್ಲಿ 3 ಬಹುಮಾನ ಇರುತ್ತೆ. ಪ್ಲಸ್ 4 ಮತ್ತು 5ನೇ ಬಹುಮಾನ ಲೋಕಲ್ ಬಳ್ಳಾರಿವರೆಗೆ ಇರುತ್ತೆ. ಸೊ ಇದು ನಾವು ಲಾಸ್ಟ್ ಇಯರಿಂದ ಇದನ್ನು ಮಾಡ್ತಾ ಇದ್ದೀವಿ. ಸೊ ಇದನ್ನು ಸಕ್ಸಸ್ಫುಲ್ ಆಗಿ ಮತ್ತು ಇದುವರೆಗೂ ಕೂಡ ಅದು ಯಾವುದೇ ಕೋರ್ಟಲ್ಲಿ ಕೂಡ ಚಾಲೆಂಜ್ ಆಗದೇ ಇರೋ ಕಾರಣದಿಂದ ಇವತ್ತು ಅದು ಈ ಎಲ್ಲ ವಿಚಾರಗಳು ಅಂತಿಮವಾಗಿದೆ. ಒಮ್ಮೆ ಟ್ರಿಬ್ಯುನಲ್ ಆದೇಶ ಬಂದ ಮೇಲೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಅದನ್ನು ಬದಲಾವಣೆ ಮಾಡೋದಕ್ಕೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ
ಅದನ್ನು ಟ್ರಿಬ್ಯುನಲನ್ನು ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದ್ರು ಒತ್ತಾಯ ಮಾಡಿದೆ, ನಾವು ಒತ್ತಾಯ ಮಾಡಿದ್ವಿ. ಪರಿಸ್ಥಿತಿ ಇರೋದ್ರಿಂದ ಈ ಜಿಲ್ಲೆ ಒಳಗೆ ಈ ವಿಭಾಗ ಒಳಗೆ ನೇಮಕಾತಿ ಆಗಿರ್ತಕ್ಕಂಥ ಖಾಯಂ ಇಲ್ಲೇ ಇರುವಂತಹ ಒಂದು ರೀತಿಯೊಳಗೆ ನೇಮಕಾತಿ ತಿದ್ದುಪಡಿ ತರಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಮಂಡಳಿ ಮಾಡಿದೆ. ಅದರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯ, ಇಡೀ ರಾಜ್ಯಕ್ಕೆ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು. ಆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಏನು 371J ಸರಿಯಾದ ರೀತಿಯೊಳಗೆ ಅನುಷ್ಠಾನ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನೇಮಕಾತಿ ಮತ್ತೆ ಪ್ರವೇಶಾತಿಗೆ ಸಂಬಂಧಪಟ್ಟಂಗೆ 371J ಎಫೆಕ್ಟಿವ್ ಆಗಿ ಅಲ್ಲಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಅದು ಕೋಮುವಾದಿಗಳ ಒಂದು ಅಡ್ಡೆ ರೀತಿಯೊಳಗೆ ಆಗ್ತಾ ಇದೆ. ಅಲ್ಲಿ ಈಗಾಗಲೇ 2-3 ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ, ಕೊಲೆ ಪ್ರಕರಣ, ವಿದ್ಯಾರ್ಥಿಗಳ ಮೇಲೆ ಇರ್ತಕ್ಕಂಥ ದೌರ್ಜನ್ಯದ ಪ್ರಕರಣಗಳು, PhD ವಿದ್ಯಾರ್ಥಿಗಳ ಮೇಲೆ ಅವರಿಗೆ ಅತ್ಯಾಚಾರದ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬಂದಿವೆ. ಹಾಗಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದೊಳಗೆ ಆಗ್ತಕ್ಕಂಥ ಎಲ್ಲ ಘಟನೆಗಳ ಹಿನ್ನೆಲೆಯೊಳಗೆ ಅದು ಸಾಂಸ್ಕೃತಿಕ ಹಲ್ಲೆಗಳು, ಸಾಂಸ್ಕೃತಿಕ ಆಕ್ರಮಣಗಳಿದಾವೆ ಅಂತಕ್ಕಂಥ ಪ್ರಶ್ನೆಗಳು ಅಂತ ಸಮಸ್ಯೆ ಉಂಟಾಗೋದ್ರಿಂದ ಆ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾನೆ. ಮೊನ್ನೆ ಆಗಿರ್ತಕ್ಕಂಥ ಏನು ವಿದ್ಯಾರ್ಥಿನಿಯ ಆತ್ಮಹತ್ಯೆ ಇದೆ, ಆತ್ಮಹತ್ಯೆಯನ್ನ ಖಂಡಿಸಿ ಅದ್ರ ಹಿಂದೆ ಯಾರಿದ್ದಾರೆ ಈ ಕೂಡಲೇ ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನ ನಿನ್ನೆ ನಡೆದಿರ್ತಕ್ಕಂಥ ಭಾರತ ಕಮ್ಯುನಿಸ್ಟ್ ಪಕ್ಷದ 25ನೇ ಜಿಲ್ಲಾ ಸಮ್ಮೇಳನ ಆಗ್ರಹ ಮಾಡಿದೆ, ಸರ್ಕಾರಕ್ಕೆ ಆಗ್ರಹ ಮಾಡಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.